ನಮಸ್ಕಾರ. ನೋಡಿ ಸ್ನೇಹಿತರೆ, ಕೊನೆಗೂ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ನೇರ ನೇಮಕಾತಿ ಮೂಲಕವಾಗಿ ಆಯ್ಕೆಯನ್ನ ಮಾಡ್ತಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಮಹಿಳಾ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಕಸ್ಮಾತ್ ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಈ ಒಂದು ಬ್ಯಾಂಕ್ ನಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಪರ್ ಮಂತ್ ಆಗಿ 48,000ದಿಂದ 63,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೂಡ ಸಿಗತ್ತೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ನೋಟಿಸ್ ಅಲ್ಲಿ. ಸುಮಾರು 200ಕ್ಕಿಂತ ಅಧಿಕ ಪೋಸ್ಟ್, ಅದ ನಂತರ 300ಕ್ಕಿಂತ ಅಧಿಕ ಪೋಸ್ಟ್ ಅಥವಾ 1,000ಕ್ಕಿಂತ ಅಧಿಕ ಪೋಸ್ಟ್ ಇರಬಹುದು. ಇಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಅಂದ್ರೆ 1,000ಕ್ಕಿಂತ ಅಧಿಕ ಜಾಸ್ತಿ ಪೋಸ್ಟ್ ಇರತ್ತೆ. ಅಂದ್ರೆ ಎಷ್ಟು ಜನ ಅರ್ಜಿ ಸಲ್ಲಿಸ್ತಾರಲ್ಲ ಎಲ್ಲರನ್ನ ನೇಮಕಾತಿ ಮಾಡ್ಕೋತಿದೆ ಈ ಒಂದು ಗ್ರಾಮೀಣ ಬ್ಯಾಂಕು. ಯಾವ ಒಂದು ರಾಜ್ಯ, ಯಾವ ಒಂದು ಜಿಲ್ಲೆ, ಎಷ್ಟು ಹುದ್ದೆಗಳು, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಎಲ್ಲ ಮಾಹಿತಿ A to Z ಅವರಿಗೆ ಸಂಪೂರ್ಣ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡತ್ತಿರಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ಇದು. ನಾನು ನಿಮಗೆ ಮೊದಲಿಗೆ ಸಂಸ್ಥೆ ಹೆಸರನ್ನ ತಿಳಿಸ್ಕೊಡ್ತಾ ಇರೋದು. ಗ್ರಾಮೀಣ ಬ್ಯಾಂಕ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಗ್ರಾಮೀಣ ಬ್ಯಾಂಕ್ ನಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ನೋಡಿ, ಹೆಡ್ಲೈನ್ ಏನಿದೆ, ಗ್ರಾಮೀಣ ಬ್ಯಾಂಕ್ ದಲ್ಲೇ ನೇಮಕಾತಿ ಆಗಿದೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದು 10/11/2025 ನೋಟಿಸ್ ಆಗಿದೆ. ಈ ಒಂದು ದಿನಾಂಕದಿಂದಾನೇ ಅರ್ಜಿಗಳು ಪ್ರಾರಂಭ ಆಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಂದ್ಗಡೆ ನೋಡೋಣ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಪರ್ ಮಂತ್ ಆಗಿ ಇಷ್ಟಿಷ್ಟು ಅಂತೇಳಿ ಸಂಬಳ ಕೊಡ್ತಾರೆ. ಆ ಒಂದು ಸಂಬಳದ ಬಗ್ಗೆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ನೀವೇನಾದ್ರೂ ಈ ಒಂದು ಗ್ರಾಮೀಣ ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಕೊನೆಯ ದಿನಾಂಕ 26 ನವೆಂಬರ್ ಅಂದ್ರೆ 26/11/2025 ತನಕ ಅವಕಾಶ ಇರತ್ತೆ. ಅರ್ಜಿಗಳು ಪ್ರಾರಂಭದಂತ ದಿನಾಂಕ 10/11/2025. ಇದು ಪ್ರಾರಂಭ ದಿನಾಂಕ, ಇದು ಕೊನೆಯ ದಿನಾಂಕ. ಇದೊಂದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕಂದ್ರೆ ಇದು ಆಫ್ಲೈನ್ ಅಲ್ಲಿ ಇರೋದ್ರಿಂದ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ, ಈ ಒಂದು ವಿಳಾಸಕ್ಕೆ ನೀವು ಸಬ್ಮಿಟ್ ಮಾಡಬೇಕು. ಅಥವಾ ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ. ಏನಾದ್ರೂ ಡೌಟ್ ಇದ್ರೂ ಕೂಡ ಇಮೇಲ್ ಐಡಿ ಮೂಲಕವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಮತ್ತೆ ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗತ್ತೆ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ನಮ್ಮ ಒಂದು ಭಾರತೀಯ ಗ್ರಾಮೀಣ ಬ್ಯಾಂಕ್ ನಲ್ಲಿ ಸಾಕ್ಷರತಾ ಸಲಹೆಗಾರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಹಣಕಾಸಿನ ಸಾಕ್ಷರತಾ ಸಲಹೆಗಾರ ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಈ ಒಂದು ಸಾಕ್ಷರತಾ ಸಲಹೆಗಾರ ಪೋಸ್ಟಿಗೆ ಮಹಿಳೆಯರಿಗೆ, ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಬಟ್ ಎಲ್ಲ ನೇಮಕಾತಿಯನ್ನ ಪೂರ್ಣಗೊಳಿಸಿರ್ಬೇಕು. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ. ಈ ಒಂದು ಸಾಕ್ಷರತಾ ಅಧಿಕಾರಿ ಹುದ್ದೆಗೆ, ಸಲಹೆಗಾರ ಪೋಸ್ಟ್ಗಳಿಗೆ ಏಜ್ ಲಿಮಿಟಿನ ಬಗ್ಗೆ ಮಾಹಿತಿ. ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಅವರು, ಪ್ರತಿಯೊಂದು ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಮೊದಲನೇದಾಗಿ ಏಜ್ ಲಿಮಿಟ್ ಬಗ್ಗೆ ನೋಡೋಣ. 18 ವರ್ಷದಿಂದ 18 ವರ್ಷ ಆಗ್ಬೋದು, ಅಥವಾ ನೀವೇನಾದ್ರೂ 21 ವರ್ಷ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಿ, ಅಥವಾ 25 ವರ್ಷ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕಿ. ಒಟ್ಟಾರೆ ಗರಿಷ್ಠ ವಯೋಮಿತಿ 65. ಈ ಒಂದು 65 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ ಹೇಳ್ತಾ ಇರೋದು, ಕನಿಷ್ಠ ಅಲ್ಲ, ಗರಿಷ್ಠ ವಯೋಮಿತಿ 65 ತನಕ ಅವಕಾಶ ಇರತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಹುದ್ದೆಗೆ ತಕ್ಕಂತೆ ಪರ್ ಮಂತ್ ಎಷ್ಟು ಸ್ಯಾಲ್ರಿ ಇರತ್ತೆ, ಅದ ನಂತರ ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಪರ್ ಮಂತ್ ಎಷ್ಟು ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇರೋದು. ಪರ್ ಮಂತ್ ಆಗಿ ನಿಮಗೆ 25,000 ತನಕ ಸ್ಯಾಲ್ರಿ ಕೊಡ್ತಾರೆ. ಎಷ್ಟು ಹೇಳಿ, 25,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಇರತ್ತೆ. ಅದ ನಂತರ ಒಂದು ಪೋಸ್ಟಿಗೆ ಒಂದು ರೀತಿಯಲ್ಲಿ ಸ್ಯಾಲ್ರಿ, ಇನ್ನೊಂದು ಪೋಸ್ಟಿಗೆ 48, ಇನ್ನೊಂದು ಪೋಸ್ಟಿಗೆ 63. ಈ ರೀತಿಯಾಗಿ ಗ್ರಾಮೀಣ ಬ್ಯಾಂಕ್ ಇರತ್ತೆ. ಈ ಒಂದು ಗ್ರಾಮೀಣ ಬ್ಯಾಂಕ್ದಲ್ಲಿ ಹಲವಾರು ಬ್ಯಾಂಕ್ಗಳಿದ್ದಾವೆ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಸ್ಟೇಟ್ದಲ್ಲಿ ಬರುವಂಥ ಗ್ರಾಮೀಣ ಬ್ಯಾಂಕ್ ಬೇರೆ, ಸೆಂಟ್ರಲ್ದಲ್ಲಿ ಬರುವಂಥ ಗ್ರಾಮೀಣ ಬ್ಯಾಂಕ್ ಬೇರೆ. ಈ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ. ಈಗ ಕರೆದಿರೋದು ಸ್ಟೇಟ್ ಗ್ರಾಮೀಣ ಬ್ಯಾಂಕ್ನಲ್ಲಿ. ಇದೊಂದು ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ಹರಿಯಾಣದಲ್ಲಿ ಯಾರ್ಯಾರು ಇಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ ಅಪ್ಲಿಕೇಶನ್ ಹಾಕಿ. ಮತ್ತು ರೂಲ್ಸ್ ಕೊಟ್ಟಿದ್ದಾರೆ. ಏನೆಲ್ಲ ರೂಲ್ಸ್ ಆಗಿರ್ಬೇಕು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿರ್ಬೇಕಾಗತ್ತೆ. ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಇರಬೇಕಾಗತ್ತೆ. ಇಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬೇಕು? 1, 2 ಅಥವಾ 3, 4, 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದು ಮೊದಲನೇ ರೂಲ್ಸು. ಇನ್ನು ಎರಡನೇ ರೂಲ್ಸು, ನಿಮಗೆ ಕಡ್ಡಾಯವಾಗಿ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ, ಅದರ ನಂತರ MS ವರ್ಡು, ಪವರ್ ಪಾಯಿಂಟು ಅಂದರೆ ಕಂಪ್ಯೂಟರ್ನಲ್ಲಿ ಹೇಳ್ತಾ ಇರೋದು, ಅವೆಲ್ಲ ನಿಮಗೆ ನಾಲೆಜ್ ಬೇಕಾಗತ್ತೆ. ಕೆಲಸ ಮಾಡ್ಬೇಕಂದ್ರೆ ಹಾಗೆ ಅಲ್ಲ, ಈಗಾಗಲೇ ಬ್ಯಾಂಕು ಅಥವಾ ಕೇಂದ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಬೇಕು. ಮತ್ತು ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕಾಗತ್ತೆ. ಅದ್ರ ಬಳಿಕ ನಿಮ್ಮೊಂದು ಸ್ಥಳೀಯ ಭಾಷೆ ಲ್ಯಾಂಗ್ವೇಜ್ ಕೂಡ ಬರ್ತಿರ್ಬೇಕಾಗತ್ತೆ. ಸ್ಥಳೀಯ ಭಾಷೆ ಲ್ಯಾಂಗ್ವೇಜ್ ಕೂಡ ಬರ್ತಿರ್ಬೇಕು. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಕನ್ನಡ ಭಾಷೆ ಯಾವ ರೀತಿ ಮಾತಾಡಬೇಕು ಅದು ಗೊತ್ತಿರಬೇಕಾಗತ್ತೆ. ಹರಿಯಾಣದಲ್ಲಿ ಹರಿಯಾಣಿ ಭಾಷೆ ಯಾವ ರೀತಿ ಮಾತಾಡಬೇಕು ಅದು ಕೂಡ ಗೊತ್ತಿರಬೇಕು. ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಯಾವ ರೀತಿ ಮಾತಾಡಬೇಕು ಅದು ಕೂಡ ಗೊತ್ತಿರಬೇಕು. ಅದು ಕೊಟ್ಟಿದ್ದಾರೆ.
ಅದ್ರ ಬಳಿಕ ನಿಮ್ಮೊಂದು ಏಜ್ ಲಿಮಿಟನ ಕಡ್ಡಾಯವಾಗಿ 62ರಿಂದ 65 ತನಕ ಇರಬೇಕಾಗತ್ತೆ. ಅವ್ರು ಕೊಟ್ಟಿರೋಂಥ ಮಾಹಿತಿ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇದು ಆಫ್ಲೈನ್ ಇರತ್ತೆ, ಆಫ್ಲೈನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ನಾನು ಈಗಲೇ ತಿಳಿಸ್ಕೊಟ್ಟಿದ್ದೇನೆ. ಅನುಭವದಸ್ಥರು ಅಪ್ಲಿಕೇಶನ್ ಹಾಕಿ, ಪದವಿ ಪೂರ್ಣಗೊಳಿಸಿದವರು ಅಪ್ಲಿಕೇಶನ್ ಹಾಕಿ. ಮತ್ತು ಹೆಚ್ಚಿನ ಮಾಹಿತಿ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಒಂದು ಗ್ರಾಮೀಣ ಬ್ಯಾಂಕು, ಹರಿಯಾಣ ಗ್ರಾಮೀಣ ಬ್ಯಾಂಕ್ನಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ, ಅಥವಾ ಮೇಲ್ಗಡೆ ಒಂದಿದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ನಿಮ್ಮೊಂದು ಸಲಹೆಗಾರ ಪೋಸ್ಟ್ಗಳಿಗೆ ಏನೆಲ್ಲ ತುಂಬಬೇಕು, ಯಾವ ರೀತಿ ತುಂಬಬೇಕು ನೋಡಿ. ಮೊದಲನೇದಾಗಿ ಬಯೋಡೇಟಾ ಒಂದು ಫಾರ್ಮ್ ಇರತ್ತೆ. ಇದರಲ್ಲಿ ನಿಮ್ಮ ಹೆಸರು ಹಾಕಬೇಕು, ನಿಮ್ಮೊಂದು ಫೋಟೋ ಕಾಪಿ ಅಲ್ಲಿ ಅಟ್ಯಾಚ್ ಮಾಡಿ, ಫಾದರ್ ಹೆಸರು, ಅದ ನಂತರ ಅಡ್ರೆಸ್ ಹಾಕಬೇಕಾಗತ್ತೆ, ಮೊಬೈಲ್ ಸಂಖ್ಯೆ, ನೀವು ಯಾವ ಒಂದು ವರ್ಗದಲ್ಲಿ ಸೇರಿದಾರೆ ಅದಕ್ಕೆ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಫೈನಾನ್ಸಿಯಲ್ ಡೀಟೇಲ್ಸ್ ಇದೆ ಅದನ್ನ ಕೇಳ್ತಾರೆ ಕಡ್ಡಾಯವಾಗಿ. ಅದನ್ನೆಲ್ಲ ಹಾಕೊಂಡು ಎಕ್ಸ್ಪೀರಿಯನ್ಸ್ ಬಗ್ಗೆ ಕಡ್ಡಾಯವಾಗಿ ಒಂದು ಫೋಟೋ ಕಾಪಿ ಅಂದರೆ ಪ್ರಮಾಣ ಪತ್ರ ಸಬ್ಮಿಟ್ ಮಾಡಬೇಕಾಗತ್ತೆ. ಸಿಗ್ನೇಚರು, ಡಾಕ್ಯುಮೆಂಟ್ಸು ಇದೆಲ್ಲ ಸಬ್ಮಿಟ್ ಮಾಡಿ. ನೋಡಿ, ಯಾರ್ಯಾರು ಗ್ರಾಮೀಣ ಬ್ಯಾಂಕು, ಹರಿಯಾಣ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಅರ್ಜಿ ಸಲ್ಲಿಸೋರು ಅಪ್ಲಿಕೇಶನ್ ಹಾಕಿ. ಅನುಭವದವರು, ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀನಿ.